ಕಾಶಿ ಜ್ಯೋತಿರ್ಲಿಂಗ ದರ್ಶನ ಪಡೆಯಬೇಕೆಂಬುವವರಿಗೆ ಇಲ್ಲಿದೆ ಸಂತಸದ ಸುದ್ದಿ. ಶಿವಮೊಗ್ಗದಿಂದ ಹೊರಡಲಿರುವ ಕಾಶಿ ಅಯೋಧ್ಯ ಯಾತ್ರೆಯಲ್ಲಿ ಹಿಂದೂ ಸಂಪ್ರದಾಯದ ಪ್ರಮುಖ ಯಾತ್ರಾ ಕೇಂದ್ರವೆಂದು ನಂಬಲಾದ ಕಾಶಿಯ ಜ್ಯೋತಿರ್ಲಿಂಗ ದರ್ಶನ, ಅಯೋಧ್ಯ, ಸೀತಾಮಡಿ, ಗಯಾ ಮತ್ತು ಬುದ್ಧಗಯಾ ಕ್ಷೇತ್ರಗಳಿಗೆ ಭೇಟಿ ನೀಡಲಿದ್ದೇವೆ. ತಿಂಡಿ ಊಟದ ವ್ಯವಸ್ಥೆ ಜೊತೆಗೆ ವಿಶ್ರಾಂತಿ ಪಡೆಯಲು ರೂಮ್ ವ್ಯವಸ್ಥೆ ಕೂಡ ಇರುತ್ತದೆ. ಜೊತೆಗೆ ಈ ಯಾತ್ರೆಯಲ್ಲಿ ಅನುಭವವುಳ್ಳ ಗೈಡ್ಗಳು ಕೂಡ ನಮ್ಮ ಜೊತೆ ಪ್ರಯಾಣಿಸಲಿದ್ದಾರೆ. ನೀವು ಕೂಡ ಈ ತೀರ್ಥ ಕ್ಷೇತ್ರಗಳ ದರ್ಶನ ಪಡೆಯಬೇಕೆಂದರೆ ಹಿಂದೆ ಕರೆ ಮಾಡಿ. ಇವತ್ತಿನ ಬೆಳಗಿನ ಜಾವ ಒಂದು 6-6:30 ಮೀನುಗಾರಿಕೆಯನ್ನು ಮಾಡಲಿಕ್ಕೆ ಹೋದಾಗ 8 ಗಂಟೆ ಅಷ್ಟೊತ್ತಿಗೆ ಹೆಚ್ಚು ಕಮ್ಮಿ 7-8 ನಾಡು ದೋಣಿ ಮುಗಿಸ್ಕೊಂಡಿದೆ. ಸಂತೋಷ್ ಕಾರ್ವಿ ಅಂತ ಹೇಳಿ ದೇವ್ರ ದಯಿಂದ ಬದುಕು ಬಂದಿದ್ದಾರೆ. ಇನ್ನು ಉಳಿದಂತ 3 ಜನ ಮೀನುಗಾರರು, ಜಗದೀಶ್ ಇರ್ಬೋದು, ಸುರೇಶ್ ಸಿಪಾಯಿ ಅವರು ಇರ್ಬೋದು, ಲೋಹಿತ್ ಕಾರ್ವಿ, 3 ಜನರ ಒಂದು ದೇಹ ನಾಪತ್ತೆ ಆಗಿದೆ. ಈಗಿನವರು ಕೂಡ ಸಿಕ್ಕಿಲ್ಲ. ಇದ್ರ ಒಬ್ರು ಕುಟುಂಬಸ್ಥರು. ಈ ರೀತಿಯಾದ ಒಂದು ದುರ್ಘಟನೆ ಬೆಳಗ್ಗೆ ನಡೆದಿದೆ. ಈಗಾಗಲೇ ಗೌರವಿತ ನಮ್ಮ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಮತ್ತೆ ಸಂಬಂಧಿಸಿದ ಕಿರಣ್ ಕೊಡ್ಗೆ ಅವರು, ಬೆಂಗಳೂರಿಂದನೇ ನಮ್ಮ ಶಾಸಕರಾದಂಥ ಗುರುರಾಜ್ ಗಂಟೆಹೊಳೆ ಅವರು ಸಂಬಂಧಪಟ್ಟಂತ ಅವರು ಕೂಡ ಮಾತಾಡಿದ್ದಾರೆ. ನಾನು ಕೂಡ ಜಿಲ್ಲಾ ಮಂತ್ರಿಗಳಲ್ಲಿ ವಿನಂತಿ ಮಾಡ್ಕೊತೀನಿ, ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ಕೊತೀನಿ. ಒಂದು ಪರಿಹಾರ ಇದು ಒಂದು ಕಡೆಗಾಯಿತು. ಇನ್ನೊಂದು ಕಡೆಗೆ ದೇಹ ಆದರೂ ಕೂಡ ಸಿಗಬೇಕು. ಆ ದಿಕ್ಕಲ್ಲಿ ಈಗ ಆಲ್ರೆಡಿ ನಮ್ಮ ಗೌರವಂತ SP ಅವರು ಇರ್ಬೋದು, ರಕ್ಷಣಾಧಿಕಾರಿಗಳು, ಇತರೆ ಬೋಟ್ ಅಂಡ್ ಫಿಶರಿ ಸಂಬಂಧಪಟ್ಟಂತ ಅಧಿಕಾರಿಗಳು ಎಲ್ಲರೂ ಕೂಡ ಬಂದಿದ್ದಾರೆ. ಹುಡುಕುವಂತ ಕಾರ್ಯ ಡ್ರೋನ್ ಮುಖಾಂತರ ಎಲ್ಲ ಮಾಡ್ತಾ ಇದ್ದಾರೆ. ನಾಳೆ ಒಂದಿನ ಮಧ್ಯಾಹ್ನದವರೆಗೂ ಪ್ರಯತ್ನ ಮಾಡಿ ಆಮೇಲಾದ್ರೂ ಕೂಡ ಒಂದು ವಿಶೇಷವಾದಂತ ಕೋಸ್ಟಲ್ ಹೆಲಿಕಾಪ್ಟರ್ನ ತಂದು ಸರ್ಚ್ ಮಾಡುವಂತ ಪ್ರಯತ್ನವನ್ನು ಆದಷ್ಟು ಬೇಗ ಮಾಡಬೇಕಾಗತ್ತೆ. ಇಲ್ಲಾಂದ್ರೆ ಬೇರೆ ಬೇರೆ ಕ್ರಿಮಿಕೀಟಗಳು ತಿಂದು ಒಂದು ಬಾಡಿ ನಾಶ ಆದ್ಮೇಲೆ ಆಮೇಲೆ ಮೂಳೆನೂ ಕೂಡ ಸಿಗಲ್ಲ. ಹಾಗಾಗಿ ಅದ್ರ ದೇಹ ಆದರೂ ಕೂಡ ಸಿಕ್ಕರೆ ಆ ಕುಟುಂಬಕ್ಕೊಂದು ಸಮಾಧಾನ ಆಗುತ್ತೆ. ಹಾಗಾಗಿ ದಯಮಾಡಿ ನಮ್ಮ ಜನ ಸರ್ಕಾರಕ್ಕೆ ನಾವು ವಿನಂತಿ ಮಾಡ್ಕೊಂತೀವಿ, ನಾವು ಎಲ್ಲರ ಪರವಾಗಿ ಆದಷ್ಟು ಬೇಗ ಒಂದು ವಿಶೇಷವಾದಂಥ ಒಂದು ಹೆಲಿಕಾಪ್ಟರ್ನ ವ್ಯವಸ್ಥೆ ಮಾಡಿ ನಾಳೆ ಮಧ್ಯಾಹ್ನ ಮೇಲೆ ಒಂದು ಹುಡುಕುವಂಥ ಕೆಲಸವನ್ನು ಮಾಡಿದ್ರೆ ನಾಳೆ ಸಂಜೆ ಒಳಗೆ ದೇಹವನ್ನು ದಡಕ್ಕೆ ಸೇರಿಸುವಂಥ ಪ್ರಯತ್ನ ಅಥವಾ ಕುಟುಂಬಕ್ಕೆ ತಲುಪಿಸುವಂಥ ಕಾರ್ಯ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ದಯಮಾಡಿ ಸರ್ಕಾರ ಆ ದಿಕ್ಕಲ್ಲಿ ಗಮನ ಕೊಡಬೇಕು. ಮತ್ತು ವಿಶೇಷವಾಗಿ ಒಂದು ತಾಯಿ, ಒಂದು ಕುಟುಂಬದ ಹೆಣ್ಮಗಳು ಇವತ್ತು ತೊಂದರೆ ಆಗಿದೆ. ಉಳಿದಂಥವ್ರು ತಂದೆ ತಾಯಿಯನ್ನು ಮಗನನ್ನು ಕಳ್ಕೊಂಡಿದ್ದಾರೆ. ಹಾಗಾಗಿ ಒಂದು ನಿಮ್ಮ ಚೌಕಟ್ಟನ್ನು ಬಿಟ್ಟು ಏನಂತ ವಿಶೇಷವಾಗಿ ಆ ಕುಟುಂಬ ಧೈರ್ಯವಾಗಿ ಬದುಕೋಕ್ಕೋಸ್ಕರ, ಅವರು ಹೊಟ್ಟೆಪಾಡಿಗೋಸ್ಕರ ಇದೇ ಆಹಾರವನ್ನು ಕೊಡ್ಲಿಕ್ಕೋಸ್ಕರ, ಉದ್ಯೋಗಕ್ಕೋಸ್ಕರ ಪಾಪ ಮಾಡ್ಕೊಂಡಂಥ ಒಂದು ದುರ್ಘಟನೆ ಇದು. ಇದ್ದಕ್ಕಿದ್ದಂಗೆ ದೊಡ್ಡ ಗಾಳಿ ಬಂದು ಈ ರೀತಿ ಜೀವನ ಎಳ್ಕೊಂಡು ಹೋಗುವಂಥ ಪ್ರಯತ್ನ ಆಗಿದೆ. ಒಂದು ವಿಶೇಷವಾದಂಥ ಒಂದು ಅನುದಾನ ಈಗಿನ ಪ್ರಕಾರ ನಮ್ಮ ಸೆಂಟ್ರಲ್ ಇದರಿಂದ ಜನತಾ ಪರಿವಾರ ಯೋಜನೆ ಇನ್ಶೂರೆನ್ಸ್ ಕಾನ್ಸೆಪ್ಟಲ್ಲಿ ಒಂದು 5-6 ಲಕ್ಷ ಸಿಗ್ಬೋದು. ಇನ್ನೊಂದು ಅವರ ಒಂದು ನಾಡದೋಣಿ ಒಂದು ಸಂಘ ಏನಿದೆ, ಆ ಒಂದು ಸಬ್ಸಿಡಿ ಫ್ಯೂಯಲ್ ಸಬ್ಸಿಡಿಯನ್ನು ಉಳಿತಾಯದ ಒಂದು ಸಂಕಷ್ಟ ಪರಿಹಾರ ಅಂತ ಹೇಳಿದೆ. ಅದರಿಂದ ನಮ್ಮ ಗೌರವಿತ ನಮ್ಮ ಶಾಸಕರು ಯಶ್ಪಾಲ್ ಸುವರ್ಣ ಅವರು ಫೋನ್ ಮುಖಾಂತರ ಹೇಳಿದ್ದಾರೆ. ಅವರು ಕೂಡ ಒನ್ ಆಫ್ ದಿ ಡೈರೆಕ್ಟರ್ 10 ಲಕ್ಷ ರೂಪಾಯಿನ ನಾವು ಕೊಡುವಂತ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ಅವರು ಈಗಾಗಲೇ ಹೇಳಿದ್ದಾರೆ. ಇದ್ರ ಜೊತೆಗೆ ಸರ್ಕಾರ ವಿಶೇಷವಾಗಿ ಒಂದೊಂದು ಕುಟುಂಬಕ್ಕೆ ಒಂದು 25 ಲಕ್ಷ ಆದರೂ ಕೂಡ ಪರಿಹಾರ ಕೊಟ್ಟರೆ ಅವ್ರು ನೋವಿಂದ ಹೊರಗೆ ಬಂದು ಬದುಕೋ ದಾರಿಯನ್ನು ಹುಡುಕಬಹುದು. ಅದಕ್ಕೆ ಸರ್ಕಾರ ಕೈ ಜೋಡಿಸಬೇಕು ಅಂತ ನಾನು ಘನ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಾನು ವಿನಂತಿಯನ್ನು ಮಾಡ್ತೇನೆ. ಸರ್, ಈಗ ಅಪಘಾತ ಆದಾಗ ಕ್ವಿಕ್ ರೆಸ್ಪಾನ್ಸ್ ಮಾಡಲಿಕ್ಕೆ ಒಂದು CM ಅಲೆನ್ಸ್, ಈಗ ಕೋಟ ಅವರೇ ಲಾಸ್ಟ್ ಟೈಮ್ ಫಿಶರೀಸ್ ಮಿನಿಸ್ಟರ್ ಆಗಿದ್ದಾಗ ಒಂದು ಅನೌನ್ಸ್ಮೆಂಟ್ ಮಾಡಿದ್ರು. ಅದ್ರ ಪ್ರೆಸೆಂಟ್ ಸ್ಟೇಟಸ್ ಏನಿದೆ ಸರ್? ಅಂದ್ರೆ ಇದು ಈ ತರದ ಸಂದರ್ಭದಲ್ಲಿ ಅದು ಬಹಳ ಉಪಯೋಗ. ಕೋಸ್ಟಲ್ ಲೈನಲ್ಲಿ ಆ ಥರ ಒಂದು
ಹೆಚ್ಚಿನ ಸಂಖ್ಯೆಯಲ್ಲಿ ಆಂಬ್ಯುಲೆನ್ಸ್ಗಳು ಬೇಕಾಗುತ್ತೆ. ಮತ್ತೆ ಸ್ಕೀ ಬೋಟ್ ಅಂತ ಸಿಗುತ್ತೆ, ಸಡನ್ ಆಗಿ ಜೆಸ್ಕಿ ಅಂತ ನಾವೇನು ಹೇಳ್ತೀವಿ, ಆ ಬೋಟ್ ಮುಖಾಂತರ ಬೇಗ. ಯಾಕಂದ್ರೆ ನೋಡಿ, ಮುಳುಗ್ಬೇಕಾದಾಗ ಪಾಪ ದೋಣಿ ಹಿಡ್ಕೊಂಡು ನಿಂತ್ಕೊಂಡಿದ್ದಾನೆ, ಅಂದ್ರೆ ತೇಲಾಡ್ತಿದ್ದಾನೆ, ಏನಾದ್ರು ಮಾಡಿ 15 ನಿಮಿಷ ವೆಯ್ಟ್ ಮಾಡಿದ್ದಾನೆ. ಇನ್ನೊಬ್ಬಂಗೆ ಈಜ್ ಬರಲ್ಲ, ಒಂದು ಗಟ್ಟೆ ಸೊಂಟ ಇಟ್ಕೊಂಡಿದ್ದಾನೆ, ಎಲ್ಲರೂ ಹೇಳ್ಕೊಂಡು ಹೋದಂಗೆ ಆಯ್ತು. ಅಟ್ಲೀಸ್ಟ್ ಆ ಒಂದು ಫ್ಯೂ ಮಿನಿಟ್ಸ್ ಅಲ್ಲಿ ಆ ಥರ ಮೋಟರ್ ಬೈಕ್ಗಳು ಇದ್ರೆ, ವಾಟರ್ ಬೈಕ್ಗಳು ಇದ್ರೆ ತುಂಬಾ ಅನುಕೂಲ ಆಗುತ್ತೆ. ಹಾಗಾಗಿ ಈ ಥರ ನಾವಿವತ್ತು ಇಂಥ 21ನೇ ಶತಮಾನದಲ್ಲಿದ್ದೀವಿ. ಈ ಥರ ಇಂಪ್ಲಿಮೆಂಟ್ಸು, ಈ ಥರ ಏನೇನು ಬೇಕು ಅದು ಪ್ರೊವೈಡ್ ಮಾಡುವಂಥ ಕೆಲಸ ಸರ್ಕಾರ ಮಾಡಬೇಕು ಅಂತ ವಿನಂತಿಯನ್ನು ಕೂಡ ಮಾಡ್ಕೊಡ್ತೀವಿ.